ನಿಧಿ, ನೀನ್ ಯಾಕೆ ಸುಮ್ಮನೆ ನಿಂತಿದ್ಯಾ? ನಿನ್ನನ್ನ ಗೋಳಾಡ್ಸಿ ನಿನ್ನನ್ನ ಅಯ್ಯೋ ಅನ್ನಿಸ್ಬೇಕು ಅಂತ ಹೇಳಿ ಆ ಕಾಯ್ಕೊಂಡಿದ್ಲಲ್ಲ ನಿಮ್ಮ ಅತ್ತೆ ಕತೆ ನೋಡ್ಬಾ ಏನಾಗೈತಿ ಅಂತ ಹೇಳ್ಬಿಟ್ಟು. ನಿಮ್ಮತ್ತೆ ಮುಗಿಸ್ಕೊಂಡು ಗೋಳಾಡ್ಕೊಂಡು ಅವಳು ಗೋಳಾಡೋದನ್ನ ನೀನು ನೋಡಬೇಕು. ನಿಂಗೆ ಅವಾಗೇನೇ ಖುಷಿ ಆಗಬೇಕು ನಿನಗೆ. ನೋಡು, ಈ ಹೀರೋಯಿನ್ ಆಗ ಸೆಂಟಿಮೆಂಟ್ ಎಲ್ಲ ಬಿಟ್ಬಿಡು. ನಿಮ್ಮ ಅಮ್ಮನ ಥರ ಇರು, ಪೊದ್ದು ಪೊದ್ದು ಥರ. ಸರಿನಾ? ಯಾರನ್ನ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೆ ಮಾಡ್ತಿರ್ಬೇಕು, ಯಾರನ್ನ ಒಳ್ಳೇದು ಮಾಡಿದ್ರೆ ಅವ್ರಿಗೂ ಮಾಡ್ತಾ ಇರಬೇಕು, ಹಂಗಿರ್ಬೇಕು. ನಮ್ಮ ಅತ್ತೆಯಿಂದ ನೀನು ಈಗ ಈಚೆ ಕಡೆಗೆ ಬಂದ, ಇಷ್ಟೊತ್ತು ನಮ್ಮ ಅತ್ತೆ ಮೈಯೊಳಗಡೆ ನೀನೇ ಇದ್ದೆ ತಾನೇ? ಮತ್ತೆ ಈ ಭೈರವ ಅಷ್ಟು ಸುಲಭವಾಗಿ ಎಲ್ಲರನ್ನೂ ಬಿಟ್ಕೊಡಕ್ಕಿಲ್ಲ. ನಾನು ನಿಮ್ಮ ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ, ನಿನಗೇನು ಆಗಕ್ಕೆ ಬಿಡಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀನು ನೋಡ್ಕೊತಾ ಇರೋದು ನಿಮ್ಮ ಅಮ್ಮ ಬರೋ ಗಂಟನೂ. ಆಮೇಕಿಂದ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನವಾಗಿ ರೆಸ್ಟ್ ಮಾಡ್ಬೇಕು ಅಷ್ಟೇ ನೀನಿಯ. ಸರಿ ಆಯ್ತು, ನಾನಂತೂ ನೋಡ್ಬೇಕು ಇವಾಗ ನಮ್ಮ ಅತ್ತೆ ಹೆಂಗ್ ಗೋಳಾಡ್ತಾವಳೆ ಅಂತ ಹೇಳಿ. ನನ್ ಗೋಳಾಡಿಸ್ಬೇಕು, ನನ್ನ ಮಾನ ಮರ್ಯಾದೆ ಕಳಿಬೇಕು ಅಂತ ಇದ್ದಿದ್ದತ್ತೆ ಈಗ ಹೆಂಗ್ ಗೋಳಾಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ಅಲ್ವಾ? ಹಾ, ಬಾ ಬಾ ನೋಡಿವಂತೆ ಬಾ. ಅಯ್ಯೋ ಬೇಬಿ, ನನ್ನ ಯಾರು ಮಾತಾಡಿಸ್ತಿಲ್ಲ ಬೇಬಿ, ಒಬ್ರು ಮಾತಾಡಿಸ್ತಿಲ್ಲ ಬೇಬಿ ನನ್ನ. ಎಲ್ರು ಹಾ ನನ್ನ ಎಲ್ರು ನನ್ನ ಬ್ಲಾಕ್ ಮಾಡಿಬಿಟ್ಟವ್ರೆ ಬೇಬಿ. ಒಬ್ರು ಮಾತಾಡಿಸ್ತಿಲ್ಲ ಬೇಬಿ ನನ್ನ. ಎಲ್ರು ಬ್ಲಾಕ್ 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 ಬೇಬಿ, ಎಲ್ರು ಬ್ಲಾಕ್ ಮಾಡಿಬಿಟ್ಟವ್ರೆ. ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಬೇಬಿ. ಈಗ ಏನು ಮಾಡೋದು ಬೇಬಿ? ಅವರಿಬ್ಬರೇ ಅಲ್ಲ ಬೇಬಿ, ಅವ್ರ ಜೊತೆಗೆ ಎಷ್ಟೊಂದು ಜನ ಎಲ್ಲರೂ ನನ್ನ ಬ್ಲಾಕ್ ಮಾಡಿಬಿಟ್ಟವ್ರೆ. ನೀವು ಈ ಥರ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ ಅಂತೇಳಿ ನನ್ನ ವಾಟ್ಸಪ್ ಗ್ರೂಪಿಂದೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಬೇಬಿ. ಈಗ ಏನು ಮಾಡಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ಅಮ್ಮ, ನೀನೇ ಮಾಡಿದ್ದೆಲ್ಲ. ನಿಂಗೆ ತಲೆ ಕೆಟ್ಟಾಯ್ತಾ? ಅವ್ರ ಹತ್ರ ಹೆಂಗೆಲ್ಲ ಮಾತಾಡ್ದೆ ಹೇಳಿ ನೀನು? ಇಷ್ಟು ಸಮಾಧಾನ ಮಾಡ್ರು ನೀನು ಸಮಾಧಾನನೇ ಮಾಡ್ಕೊಂತ ಇಲ್ಲ. ನಾನು ಹೇಳ್ತಾನೆ ಇದ್ದೀನಿ ಬೇಡ 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 ಅಂದರೆ ನೀನು ಕೇಳೋದೇ ಇಲ್ಲ. ನೀನಂತೂ ಏನಾದರೂ ಒಂದು ಮಾಡ್ತಾನೆ ಇರ್ತೀಯ ನೀನಂತೂ. ಅಷ್ಟೊಂದೆಲ್ಲ ಯಾಕಮ್ಮ ಮಾತಾಡೋಕೋದೆ? ಹೆಂಗೆ ಮಾತಾಡ್ದೆ ಅಂದರೆ ನನಗೇನೆ ಬೇಜಾರಾಗ್ತಾ ಇತ್ತು. ಹಂಗೆ ಮಾತಾಡ್ದೆ ನೀನು ಗೊತ್ತಾ? ಹೆಂಗೆ ಸಿಕ್ರಂಗೇನೆ ಮಾತಾಡ್ತಾ ಇದ್ದೆ ನೀನು. ನನಗಂತೂ ದೊಡ್ಡ ನಮಸ್ಕಾರ, ಸಾಕಾಗೋಗ್ಬಿಡ್ತು ಹೇಳಿ ಹೇಳಿ ಹೇಳಿ. ಬೇಬಿ, ನಾನೇನು ಮಾತಾಡಿಲ್ಲ ಬೇಬಿ. ನಾನು ನಿಜ ಏನು ಮಾತಾಡಿಲ್ಲ. ನಾನು ಜಸ್ಟ್ ಪಾರ್ಟಿ ಅಂತ ಹೇಳ್ಬಿಟ್ಟು ತಾನೇ ಕರೆದಿದ್ದು. ಅವ್ರು ಊಟ ಸಹ ಮಾಡ್ಕೊಳ್ದಿದ್ದಂಗೆ ಹೊರಟೋಗ್ಬಿಟ್ಟವ್ರೆ. ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟವ್ರೆ ಮಗಳೇ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನನ್ನ ತಪ್ಪೇನು ಅಂತಲೂ ಗೊತ್ತಾಗ್ತಿಲ್ಲ ನನಗಂತೂ. ಏನು ಮಾಡಲಿ? ಈಗ ನನ್ನ ಫ್ರೆಂಡ್ಸ್ನೆಲ್ಲ ಹೆಂಗೆ ವಾಪಸ್ ಕರ್ಕೊಂಡ್ಬಿಟ್ಟು ಬರಲಿ? ನಿನ್ನ ಫ್ರೆಂಡ್ಸಿನ ಬಂದಂಗೆ ವಾಪಸ್ಸು. ನಾನಂದಿರೋ ಮಾತುಗಳಿಗೆ ಅಬ್ಬಬ್ಬಬ್ಬ ಮಿನಿಮಮ್ ಅಂದ್ರೂ ಇನ್ನೊಂದು 4 ವರ್ಷ ಮಾತಾಡೋಕ್ಕಿಲ್ಲ ಬಿಡು. ಏನು ನಾಟಕ, ಏನು ಡ್ರಾಮಾ ಮಾಡ್ಬಿಟ್ಲು. ಇಬ್ರು ಫ್ರೆಂಡ್ಸ್ ಎಲ್ಲ ಎಲ್ಲರೂ ಫ್ರೆಂಡ್ಸು ಒಂದೇ ಸಲ ಹೊರಟೆ ಹೋಗ್ಬಿಟ್ರು. ನೀನೇ ನಮ್ಮ ಮಾಡಿದ ತಪ್ಪು. ನೀನೇ ಎಲ್ಲ ತಪ್ಪು. ನೀನೇ ಮಾಡಿದ್ದು. ನೀನೇ ಎಲ್ಲ ತಪ್ಪು ಮಾಡಿಬಿಟ್ಟು ಇವಾಗ ನೋಡಿದ್ರೆ ಏನೂ ಆಗಿಲ್ಲ ಅನ್ನೋ ಥರ ಗೊಳು ಅಂತ ಹೇಳ್ತಾ ಇದೀಯಾ ಬೇಬಿ. ನಿನ್ನಾಣೆ ಇಟ್ಟು ಹೇಳ್ತಿದ್ದೀನಿ ಬೇಬಿ. ನಾನು ಮಾತಾಡಿದ್ರೆ ನನಗೆ ನೆನಪೇ ಇಲ್ಲ ಬೇಬಿ. ಅವ್ರು ಬಂದಿದ್ದೊಂದು ನೆನಪೈತೆ ಬೇಬಿ. ಆಮೇಲೆ ಏನಾಯಿತು ಅಂತ ಹೇಳಿ ಸ್ವಲ್ಪನೂ ನೆನಪಿಲ್ಲ ಬೇಬಿ ನನಗೆ. ಪ್ರಾಮಿಸ್ ಬೇಬಿ. ಅವ್ರ ಹತ್ರ ಮಾತಾಡಿದ್ದೆಲ್ಲ ಒಂದು ಚೂರಾದರೂ ನೆನಪಿರ್ಬೇಕು ತಾನೇ ಬೇಬಿ. ಒಂದು ಚೂರೂ ನೆನಪಿಲ್ಲ. ಅಯ್ಯೋ ಅತ್ತೆ, ತುಂಬಾ ಅಂದರೆ ತುಂಬಾ ಬೇಜಾರು ಮಾಡ್ಕೊಬಿಟ್ರು ನಿಮ್ಮ ಫ್ರೆಂಡ್ಸ್ ಎಲ್ಲ. ನನಗೆ ಫೋನ್ ಮಾಡಿದ್ರು ಅತ್ತೆ ನಿಮ್ಮ ಫ್ರೆಂಡ್ಸು. ನೀನು ಯಾಕೆ ನಮ್ಮ ಅಮ್ಮನ ಫ್ರೆಂಡ್ಸ್ ಹತ್ರ ಮಾತಾಡ್ತೀಯಾ? ಅಯ್ಯೋ, ನಾನೇನು ಫೋನ್ ಮಾಡಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡಿದ್ರು. ಅಯ್ಯೋ, ನೀನು ತುಂಬ ಒಳ್ಳೆಯವಳು, ಆದರೆ ನಿಮ್ಮ ಅತ್ತೆ ನಿನ್ನ ಬಗ್ಗೆ ಏನೇನೋ ಹೇಳ್ಬಿಟ್ರು. ಇವತ್ತು ಅವ್ರ ಬುದ್ಧಿ ಎಲ್ಲ ಗೊತ್ತಾಯಿತು ಅಂತ ಹೇಳಿ ಹೇಳಿದ್ರು. ಅತ್ತೆ, ಏನು ಮಾಡೋಕ್ಕಾಗಲ್ಲ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ನಾವೊಬ್ರಿಗೆ ಹಾಳು ಮಾಡಬೇಕು ಅಂತ ಅನ್ಕೊಂಡ್ರೆ ನಮ್ಮನ್ನೊಬ್ರು ಹಾಳು ಮಾಡೋರು ಇದ್ದೇ ಇರ್ತಾರೆ ಅಲ್ವಾ? ಅತ್ತೆ, ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ, ಫ್ರೆಂಡ್ಸ್ ತಾನೇ ಹೋಗಿದ್ದು. ನಿನಗೆ ಬಹಳ ಖುಷಿ ಆಗ್ತೈತೆ ಅಲ್ವಾ? ನಿನಗೆ ಎಂಥ ಖುಷಿನೇ ನೋಡು ನಿನಗೆ. ಕಿತ್ತೋದಳು ನಿನಗಂತೂ. ನೋಡು, ನನಗೆ ಸುಮ್ಮನೆ ಬಿ ಪಿ ರೈಸ್ ಏನಾನ ಮಾಡಿಸ್ಬಿಟ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಷ್ಟೇನೆ. ಸುಮ್ಮನೆ ಹೋಗೋದು ಕಲ್ತ ನೀನು. ಸುಮ್ಮನೆ ನನಗೆ ಮೈಯೂರಿಸ್ಬೇಡ ನೀನು. ಅಯ್ಯೋ ಪಾಪ, ಅತ್ತೆ ಬೇಜಾರಾಗಿದ್ರಲ್ಲ, ಸಮಾಧಾನ ಮಾಡೋಣ ಅಂತ ಬಂದೆ. ಅತ್ತೆ ನೋಡ್ರೆ ನನಗಂತೂ ಕರಡು ಕಿತ್ಕೊಂಡು ಬರ್ತೈತೆ. ಕರಳೆಲ್ಲ ಚುರುಕ್ಕಂತೈತೆ ನನಗಂತೂ. ಅದಕ್ಕೇನೆ ನಾನಂತೂ ಅತ್ತೆ ಪಾಪ ಸ್ವಲ್ಪ ಸಮಾಧಾನ ಮಾಡ್ಬೇಕಲ್ವಾ? ಅದಕ್ಕೆ ಸಮಾಧಾನ ಮಾಡ್ತಿರೋದು ನನ್ನ ಅತ್ತೆಗೆ. ಇವಳೆ ಏನೋ ಮಾಡಿರ್ತಾಳಮ್ಮ. ಇವಳೆ ಮಳ್ಳಿ. ಇವಳೆ ಬೇಕಾದ್ರೆ ಏನಾದರೂ ಮಾಡಿಬಿಟ್ಟಿರ್ತಾಳೆ. ಅಯ್ಯೋ, ನಾನೇನು ಮಾಡೋಕ್ಕಾಗುತ್ತೆ? ಒಬ್ಬೊಬ್ಬ ನನಗಂತೂ ಈ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ನನ್ನ ಪಾಡಿಗೆ ನಾನಿದ್ದೆ. ಅತ್ತೆನೇ ಎಲ್ಲ ಶುರು ಮಾಡಿ ಜಗಳ ಮಾಡಿದ್ದು. ಬೇಕಾದರೆ CC ಕ್ಯಾಮ್ರಾದಾಗ ನೋಡಿ ಎಲ್ಲ ಗೊತ್ತಾಗುತ್ತೆ ಏನೇನು ಮಾತಾಡಿದ್ರಿ ಅಂತ ಹೇಳಿ. ಅತ್ತೆ, ಆದರೂ ನೀವು ಆ ಥರ ಮಾತಾಡೋದು ತಪ್ಪು ಅತ್ತೆ. ನನ್ನ ಪ್ರಕಾರ ಇನ್ನು ನಿಮ್ಮ ಫ್ರೆಂಡ್ಸ್ ಯಾರೂ ಇನ್ನು ಈ ಕಡೆ ಮನೆ ಕಡೆ ತಲೆನೂ ಹಾಕಿ ಮನೆ ಕಡಕ್ಕಿಲ್ಲ ಕಣತ್ತೆ. ಅಷ್ಟೇ, ಎಲ್ಲರೂ ನಿಮ್ಮ ಕೈ ಬಿಟ್ಟು ಹೋಗ್ಬಿಟ್ರು. ಇನ್ನೇನಿದ್ರು ಹೊಸ ಫ್ರೆಂಡ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅವ್ರ ಜೊತೆನದು ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ. ಪಾಪ ಫ್ರೆಂಡ್ಸ್ಗೋಸ್ಕರ ಏನೆಲ್ಲ ಮಾಡಿಸಿದ್ರಿ ಅಡುಗೆನ, ಎಲ್ಲ ವೇಸ್ಟ್ ಆಗೋಗ್ಬಿಡ್ತು. ನಿಮ್ಮನ್ನು ನೆನೆಸ್ಕೊಂಡ್ರೆ ಬೇಜಾರಾಗ್ತೈತತ್ತೆ ನನಗಂತೂ. ಪರವಾಗಿಲ್ಲ ಬಿಡಿ, ಅಷ್ಟು ಚೆನ್ನಾಗಿ ಶಾಪಿಂಗ್ ಹೋಗ್ತಾ ಇದ್ರಿ. ಆಮೇಲೆ ಎಲ್ಲರೂ ವಾಕ್ ಹೋಗ್ತಾ ಇದ್ರಿ. ಏನಿಲ್ಲ, ಎಲ್ಲೋದ್ರೂ ಟ್ರಿಪ್ ಹೋದ್ರೂ ಜೊತೆಗೆ ಹೋಗ್ತಾ ಇದ್ರಿ. ಅಯ್ಯೋ, ನಿಮಗೆ ಗೊತ್ತಿಲ್ವಾ ಅತ್ತೆ, ನಿಮ್ಮ ಫ್ರೆಂಡು ನನಗೂ ಇನ್ಸ್ಟಾಗ್ರಾಮಾಗ ಫ್ರೆಂಡ್ ಆಗೋರಲ್ವಾ, ಅವರೆಲ್ಲ ನಾಳೆ ಗೋವಾ ಹೊರಟವ್ರಂತೆ. ಅದನ್ನು ಎಲ್ಲನೂ ಪೋಸ್ಟ್ ಮಾಡಿದ್ರು. ವಾಟ್ ಬೇಬಿ? ಅಮ್ಮ, ನೀನು ಸಮಾಧಾನ ಮಾಡ್ಕ. ನೀನು ಸಮಾಧಾನ ಮಾಡ್ಕೋಬೇಕು ಪ್ಲೀಸ್.
ನೀನು ಸಮಾಧಾನ ಮಾಡ್ಕೊಂಡ್ರೆ ಇದಾಗೋದು. ಗೋವಾಗ ಅವ್ರು ಹೋದ್ರೆ ಹೋಗ್ಲಿ, ನಾವು ಬೇಕಾದ್ರೆ ಇನ್ನೊಂದ್ಸಲ ಸಪ್ರೇಟಾಗಿ ಹೋಗೋಣ. ಈಗ ಸಮಾಧಾನ ಮಾಡ್ಕೋ. ಹೇಯ್, ಏನೇ ನಿಂದು ಕತೆ? ಯಾಕ್ರಿ, ನಾನೇನ್ ಮಾಡ್ದೆ? ನನ್ನ ಫ್ರೆಂಡ್ ವೈಫುಗಳನ್ನೆಲ್ಲ ನಾನು ಹಿಂಗ್ ಸಿಕ್ಕಂಗೆ ಮಾತಾಡಿ ಹರ್ಟ್ ಮಾಡ್ಬಿಟ್ಟು ಕಳಿಸ್ದಂತೆ ಅವ್ರನ್ನೆಲ್ಲ. ಏನೋ ಲಂಚ್ಗೆ ಬನ್ನಿ ಅಂತ ಹೇಳ್ಬಿಟ್ಟು ನೀನೇ ಕರೆದು ಆಮೇಲೆ ನೀನೇನೆ ಅವ್ರಿಗೆಲ್ಲ ಹರ್ಟ್ ಮಾಡ್ಬಿಟ್ಟು ಕಳಿಸ್ದಂತೆ. ರೀ, ನಾನು ಏನು ಮಾಡಿಲ್ಲ ರೀ. ಸುಮ್ಮನೆ ಎಲ್ರು ಏನೇನೇನೋ ಹೇಳ್ತವ್ರೆ ರೀ. ನಿಜವಾಗೂ ನಾನು ಏನು ಮಾಡೇ ಇಲ್ಲ ರೀ. ನೀವು ಒಳ್ಳೆ ಚೆನ್ನಾಗಿ ಹೇಳ್ತಿದ್ದೀರಾ. ನಾನು ಮಾತಾಡಿದ ನೆನಪೇ ಇಲ್ಲ. ಸಾಕು, ಸುಮ್ಮನೆ ಇರು. ನಿನ್ ಬುದ್ಧಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಂಗೆ ಸ್ವಲ್ಪ ಏನಾದರೂ ಇಷ್ಟ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಏನಾದರೂ ಒಂದು ಮಾಡ್ಬಿಟ್ಟಿರ್ತೀಯಲ್ವಾ ನೀನು. ಹೀಗೆ ನನ್ನ ಫ್ರೆಂಡ್ಸ್ ಹಸ್ಬೆಂಡ್ಸ್ ಎಲ್ಲ ಎಷ್ಟು ಬೇಜಾರು ಮಾಡ್ಕೊಂಡವ್ರು ಗೊತ್ತಾ ನಿನ್ನಿಂದ. ಏನಕ್ಕೆ ಬೇಕು ನಿಮಗೆ? ಇಷ್ಟ ಇಲ್ಲ ಅಂತಂದ್ರೆ ಸುಮ್ಮನೆ ಆಗ್ಬಿಡ್ಬೇಕು. ಅದ್ಬಿಟ್ಟು ಫ್ರೆಂಡ್ಸು ಗಿನ್ಸು ಅಂತ ಮನೆ ಕರೆದವ್ರಿಗೆಲ್ಲ ಅವಮಾನ ಮಾಡಿ ಕಳಿಸಿ ನಿಮ್ಗೆ ಎಷ್ಟು ದುರಂಕಾರ ಅಂತ ಹೇಳ್ಬಿಟ್ಟು ಊರವರೆಲ್ಲ ಮಾತಾಡಬೇಕು, ನನ್ನ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಮಾತಾಡಬೇಕು. ಆ ಥರ ಮಾಡಿದ್ಯಾ? ಛೇ, ನೀನಂತೂ ಚೇಂಜ್ ಆಗಲ್ಲ. ಯಾವಾಗೂ ಏನಾದರೂ ಒಂದು ಕಿರಿಕ್ ಮಾಡ್ಕೊಳ್ತಾನೆ ಇರ್ತೀಯ ನೀನಂತೂ. ಹೇಳಿ ಹೇಳಿ ಸಾಕಾಯ್ತು. ಫ್ರೆಂಡ್ಸ್ ಅವಸ ಬೇಡ, ದೂರ ಇರು ಅಂತಂದ್ರೆ ಇಲ್ಲ ಫ್ರೆಂಡ್ಸು ಅಂತ ಹೋಗ್ತೀಯಾ. ಆಮೇಲೆ ಅವ್ರಿಗೆ ಹರ್ಟ್ ಮಾಡಿ ನನ್ನ ಮರ್ಯಾದೆ ಕಳಿತೀಯಾ. ನಿನಗೆ ಹೋಗಿ ಅವ್ರನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ಟಲ್ಲ. ನನಗೆ ಬುದ್ಧಿ ಇಲ್ಲ. ಅಯ್ಯೋ, ನೋಡ್ದೇನೆ ನಿಮ್ಮ ಅಪ್ಪ ನಂದೇ ತಪ್ಪು ಅಂತ ಹೇಳ್ತಿರೋದು. ಅಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಾಯ್ತಾ? ಈ ಕಿತ್ತೋಗಿರೋಳ ಮುಂದೆ ನಿನ್ನ ಮರ್ಯಾದೆ ಕಳ್ಕೊಂತ ಇದ್ಯಾ? ನಿನಗೇನು ಆಗಿಲ್ಲ ಅನ್ನಂಗೆ ಇರು. ನೋಡೋಳಿಗೆ ಎಷ್ಟು ಖುಷಿ ಆಗ್ತೈತೆ. ನೀನು ಹಿಂಗೆ ಓಡಾಡ್ತಾ ಇದ್ರೆ ಅವಳು ಫುಲ್ ಖುಷಿ, ಖುಷಿ ಆಗ್ತೈತೆ ಅವಳಿಗಂತೂ. ಇದೆಲ್ಲ ಬೇಕಾ ನಿನಗೆ? ಬಾಯಿ ಮುಚ್ಕೊಂಡು ಎದ್ದೋಳು ಸುಮ್ಮನೆ. ರೂಮ್ಗೆ ಹೋಗಿ ಗೊಳು ಅಂತ ಎಷ್ಟು ಬೇಕೋ ಅಷ್ಟು ಹೊಳಿವಂತೆ. ಅದು ಬಿಟ್ಟು ಇವಾಗ ಉತ್ತರ ಮಾಡಬೇಡ, ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ. ನನ್ನ ಗಂಡ ಬೇರೆ ನಾಳೆ ಬರ್ತಾವನೆ. ಈಗ ಅವ್ರ ಮುಂದೆ ಎಲ್ಲ ನೀನು ಹಿಂಗೆಲ್ಲ ಚೀಪಾಗಿ ಹೋಗ್ಬಿಟ್ಟು ಅವಮಾನ ಮಾಡಿಸ್ಬೇಡ ನೀನು. ಎದ್ದೋಳು. ಹೂನಲ್ವಾ? ನನ್ನ ಸೊಸೆಗೆ ಎಷ್ಟು ಖುಷಿ ಆಗ್ತಿತ್ತೋ ಏನೋ. ಈಗ ನನಗೇನು ಆಗಿಲ್ಲ ಅನ್ನಂಗಿರ್ತೀನಿ ಬಿಡು. ಅಯ್ಯೋ, ಫ್ರೆಂಡ್ಸ್ ತಾನೇ, ಹೋದ್ರೆ ಹೋಗ್ಲಿ ಬಿಡೆ ಅಂತ ಫ್ರೆಂಡ್ಸ್ನ ಕಟ್ಕೊಂಡು ನನಗೆ ತಾನೇ ಏನಾಗಬೇಕು? ಆ ಫ್ರೆಂಡ್ಸ್ ಸವಾಸನೇ ಬೇಡ ನನ್ಗಂತೂ. ಈಗ ಆರಾಮಾಗಿದ್ದೀನಪ್ಪ ನಾನಂತೂ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಓಕೆನಾ? ಸುಮ್ಕೆನೇ ಯಾಕೆ ಜಗಳ ಮಾಡ್ಬೇಕು ಸುಮ್ಮನೆ? ಹಬ್ಬ, ಅವರು ತಲೆ ತಿಂತಾ ಇದ್ರು ಯಾವಾಗಲೂ. ತುಂಬಾ ಬೇಜಾರು ಮಾಡ್ತಾ ಇದ್ರು ನನ್ಗಂತೂ. ಅದಕ್ಕೆ ಸದ್ಯ ದೂರ ಆದ್ರಲ್ಲ, ಅದೇ ನಾನು ಫುಲ್ ಖುಷಿ ಅಂತ ಹೇಳಿದ್ರೆ ನಡಿಯೇ, ಆಗೋದೆಲ್ಲ ಒಳ್ಳೇದಕ್ಕೇನೆ. ಸ್ವಲ್ಪ ಓವರ್ ಆಯ್ತು, ಕಮ್ಮಿ ಮಾಡ್ಕ. ಬಾ, ರೂಮ್ಗೆ ಹೋಗೋಣ. ಅಯ್ಯೋ, ಹೋಗಿದ್ದು ಒಳ್ಳೇದೇ ಆಯ್ತು. ಸರಿ ಇಲ್ಲ ಅವ್ರಂತೂ ಒಂದು ಸ್ವಲ್ಪ 420 ಇದ್ದಂಗೆ. ಸದ್ಯ ಅವ್ರು ಹೋಗಿದ್ದು ನನಗೆ ಫುಲ್ ಖುಷಿ ಆಯ್ತು. ಹಾ, ನನಗೆ ಗೊತ್ತಿತ್ತು ನೀನೇ ಮಾಡಿರ್ತೀಯ ಈ ಥರ ಕಂತ್ರಿ ಕೆಲಸನ ಅಂತ ಹೇಳಿ. ನಾನು ಹೇಳಿಲ್ವಾ ನಿಂದೆ ತಪ್ಪಿರುತ್ತೆ ಅಂತ ಹೇಳಿ? ರೀ, ಅದಂಗಲ್ಲ ರೀ. ಹಂಗೂ ಅಲ್ಲ ಹಿಂಗೂ ಅಲ್ಲ, ನನಗೆ ಗೊತ್ತು ನೀನೇ ಕಿರಿಕ್ ಮಾಡಿರ್ತೀಯ ಅಂತ ಹೇಳಿ. ಸುಮ್ಮನೆ ಯಾಕೆ ತಲೆನೋಯಿಸ್ತೀಯಾ? ಸುಮ್ಮನೆ ಯಾಕೆ ಇರಿಟೇಷನ್ ಮಾಡ್ತೀಯಾ? ನೀನು ಸುಮ್ಮನೆ ಇರು. ನಿನ್ನ ಬುದ್ಧಿ ಅಂತೂ ಈ ಜನ್ಮದಲ್ಲಿ ಚೇಂಜ್ ಆಗಲ್ಲ ಅಂತ ನನಗೆ ಗೊತ್ತು ಬಿಡು. ನಿನ್ನ ಬುದ್ಧಿ ಯಾವತ್ತೂ ಚೇಂಜ್ ಆಗಲ್ಲ. ನಿಂದು ಹಿಂಗೆ ಇರ್ತೀಯ ನೀನಂತೂ. ಸುಮ್ಮನೆ ಸ್ಮೈಲ್ ಕೊಟ್ಕೊಂಡು ನಡಿ. ಸುಮ್ಮನೆ ನೋಡು, ಮುಂದೆ ಮರ್ಯಾದೆ ಕಳ್ಕೊಬೇಡ. ಸುಮ್ಮನೆ ಏನೂ ಆಗಿಲ್ಲ ಅನ್ನೋ ಥರ ನಡಿ. ಅಯ್ಯೋ, ನಿಮ್ಮ ಡ್ಯಾಡಿ ಇದ್ದಿದ್ದೆ ಬಾರೆ. ಯಾವಾಗೂ ಫ್ರೆಂಡ್ಸ್ ಹೋದ್ರು ಅಂತ ನನಗೇನು ಬೇಜಾರಿಲ್ಲ. ನನಗೆ ಇನ್ನೂ ಗುಡ್ ಫ್ರೆಂಡ್ಸ್ ಸಿಗ್ತಾರೆ, ತುಂಬ ಜನ ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಅವಶ್ಯಕತೆ ನನಗಂತೂ ಏನೇನೂ ಇಲ್ಲ. ಅವ್ರ ಅವಶ್ಯಕತೆ ಇನ್ನೂ ಎಂತೆಂಥ ಫ್ರೆಂಡ್ಸು ನನಗೋಸ್ಕರ ಕಾಯ್ತಾ ಇರ್ತಾರೆ. ಇವೆಲ್ಲ ಜುಜುಮಿ ಫ್ರೆಂಡ್ಸ್ ಯಾವ ಲೆಕ್ಕ ನನಗೆ? ಜುಜುಮಿ. ನಿಮ್ಮ ಅತ್ತೆಗೆ ಸರಿಯಾಗಿ ಬರ್ನ್ ಆಗೋಗ್ಬಿಟ್ಟೈತೆ. ಹೆಂಗಾಗೈತೆ ಅಂತ ಹೇಳಿದ್ರೆ ನಿಮ್ಮ ಅತ್ತೆಗೆ ಹಾಗೆ ಆಗಬೇಕು, ಸರಿಯಾಗೇ ಆಗಬೇಕು. ಭೈರವ, ನಮ್ಮ ಅತ್ತೆ ಮುಖ ನೋಡೋದಕ್ಕೊಂಥರ ಖುಷಿ. ಅದ್ರಾಗೂ ನಮ್ಮ ಮಾವ ಬಂದು ಬೈದ್ರಲ್ಲ, ನನಗೆ ಇನ್ನೂ ಖುಷಿ ಆಯಿತು. ನನ್ನ ಅವಮಾನ ಮಾಡಿಬಿಟ್ಟು ಫ್ರೆಂಡ್ಸ್ ಮುಂದೆ ಎಲ್ಲರಿಗೂ ಪ್ರಚಾರ ಮಾಡಬೇಕು ಅಂತ ಇದ್ರು. ಈಗ ಅವ್ರ ಮರ್ಯಾದೆನೇ ಪ್ರಚಾರ ಆಗೋಗ್ಬಿಟ್ಟೈತೆ. ಹಂಗೆ ಮತ್ತೆ ಬಾ, ನೀನು ಆರಾಮಾಗಿರು.